ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವನಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿಮೇಡ್ ಚೂಡಿದಾರಲ್ಲಿ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಮೆಷರ್ಮೆಂಟ್ಸ್ ನಮಗೆ ಏನೇನು ಬೇಕು, ಏನೇನು ರಿಕ್ವೈರ್ ಇದೆ ಅಂತ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಕಾಣಿಸ್ತಾ ಇಲ್ಲ, ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇದು ಇಂಚ್ ಸೈಡ್ ಆಗಿರುತ್ತೆ ಟೇಪಲ್ಲಿ. ಇದು ಇಂಚ್ ಸೈಡು, ಬ್ಯಾಕ್ ಸೈಡ್ ಬಂದು ಸೆಂಟಿಮೀಟರ್ ಸೈಡ್ ಆಗಿರುತ್ತೆ. ನಾವು ಟಾಪ್ ಮೆಷರ್ಮೆಂಟ್ ಮಾಡುವಾಗ ಇಂಚ್ ಸೈಡಲ್ಲಿ ನಾವು ಮೆಷರ್ಮೆಂಟ್ ಮಾಡ್ಕೋಬೇಕು. ಸೊ ಇವಾಗ ನಾವು ಚೂಡಿದಾರ್ ಟಾಪ್ಗೆ ಫಸ್ಟು ಟಾಪ್ ಲೆಂತ್ ಬೇಕು. ಈ ಟಾಪ್ ಲೆಂತ್ಗೆ ಇಲ್ಲಿ ಮೇಲ್ಗಡೆ ಶೋಲ್ಡರಲ್ಲಿ ಲೈನ್ ಇದೆಯಲ್ಲ, ಮೇಲ್ಗಡೆ ಸ್ಟಿಚಿಂಗ್ ಲೈನ್ ಇದೆಯಲ್ಲ, ಅಲ್ಲಿಂದ ನಾವು ಟೇಪ್ನ ಇಟ್ಕೊಂಡು ಲಾಸ್ಟ್ವರೆಗೂ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಸೊ ಟೋಟಲ್ ಟಾಪ್ ಲೆಂತು 36 ಇದೆ. ರೆಡಿಮೇಡ್ ಚೂಡಿದಾರ್ ಟಾಪ್ ಲೆಂತು 36 ಇದೆ. ಸೊ ನಾನು 36 ಲೆಂತ್ ಅಂತ ಬರ್ಕೋತಾ ಇದ್ದೀನಿ. ನಾನು ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ನ ನಾನು ಲಾಸ್ಟಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಸೊ ನಾನು ಇವಾಗ ಎಕ್ಸಾಕ್ಟ್ ಏನಿದೆ ಅದನ್ನು ಟಾಪ್ ಲೆಂತು 36 ನಾನು ಬರ್ಕೋತಾ ಇದ್ದೀನಿ. ಸೊ ಲಾಸ್ಟಲ್ಲಿ ನಾನು ಕ್ಲಿಯರಾಗಿ ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಚೆಸ್ಟ್ ರೌಂಡು, ಎದೆ ಸುತ್ತಳತೆ, ಕಂಕ್ಳು ಹತ್ರ ಇದೆ ಅಲ್ವಾ, ಕಂಕ್ಳು ತುದಿಯಲ್ಲಿ, ಆ ತುದಿಯಿಂದ ಈ ತುದಿಗೆ ನಾವು ಎದೆ ಸುತ್ತಳತೆಯನ್ನು ನೋಡಬೇಕು. ಸೊ ನೋಡಿ, ನಾನು ನೋಡ್ತಾ ಇದ್ದೀನಿ, ಆ ತುದಿಯಿಂದ ಈ ತುದಿಗೆ ಚೆಸ್ಟ್ ರೌಂಡ್ ಬರುತ್ತೆ. 18 ಇದೆ. ಸೊ ನಾನು 18ನ ನಾನು ಎದೆ ಸುತ್ತಳತೆ ಅಂತ ಬರ್ಕೋತಾ ಇದ್ದೀನಿ. ಇವಾಗ ವೇಸ್ಟ್ ಲೆಂತ್, ಸೊಂಟದ ಉದ್ದ. ಇವಾಗ ಸೊಂಟ ಏನು ಬರುತ್ತೆ ಅಂದರೆ ನೋಡಿ, ಈ ಸೈಡ್ ಇದೆಯಲ್ಲ ಕ್ರಾಸ್ ಆಗಿ, ಇಲ್ಲಿ ಏನು ಒಳಗಡೆ ಹೋಗಿರುತ್ತೆ ಬಟ್ಟೆ ಕ್ರಾಸ್ ಆಗಿ, ಅದು ಸೊಂಟ ಬರುತ್ತೆ. ಸೊ ಸೊಂಟದ ಉದ್ದ ಮೇಲ್ಗಡೆ ಶೋಲ್ಡರ್ ಹತ್ರ ಏನು ಸ್ಟಿಚಿಂಗ್ ಲೈನ್ ಇರುತ್ತೆ, ಅಲ್ಲಿಂದ ಇಲ್ಲಿ ಒಳಗಡೆ ಹೋಗಿರುತ್ತಲ್ಲ ಸೊಂಟದ ಹತ್ರ, ಅಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ಮಾರ್ಕ್ ನೋಡ್ಕೋಬೇಕು. ಸೊ ಇಲ್ಲಿ 11.5 ಬರ್ತಿದೆ. ಸೊ ನಾನು 11.5 ಸೊಂಟದ ಉದ್ದ ಅಂತ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಸೀಟ್ ಆರ್ ಹಿಪ್ ಲೆಂತ್ ಬೇಕು. ಸೊ ಇಲ್ಲಿ ಕಟ್ ರೌಂಡ್ ಏನಿದೆ, ಸೈಡಲ್ಲಿ ಕಟ್ ಇರುತ್ತಲ್ಲ, ಕಟ್ಟಾಗಿ ಸ್ಟಿಚ್ ಆಗಿರುತ್ತಲ್ಲ, ಅಲ್ಲಿಂದ ಮಾರ್ಕ್ ಮಾಡಬೇಕು. ಸೊ ಅಲ್ಲಿಂದ ನನಗೆ 19 ಇದೆ. ಸೊ ನಾನು 19 ಬರ್ಕೊಂಡಿದ್ದೀನಿ. ನೆಕ್ಸ್ಟು ವೇಸ್ಟ್ ರೌಂಡು, ಸೊಂಟದ ಅಗಲ ನನಗೆ 16 ಬಂದಿದೆ. 16 ನಾನು ಬರ್ಕೋತಾ ಇದ್ದೀನಿ. ನಮಗೆ ಶೋಲ್ಡರ್ ಬೇಕು, ಭುಜದ ಸುತ್ತಳತೆ. ಸೊ ಭುಜದ ಸುತ್ತಳತೆ ಈ ರೀತಿ ಇಟ್ಕೊಂಡು ನೋಡಿ, ಕಂಪ್ಲೀಟಾಗಿ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು. ಸ್ಲೀವ್ಸ್ನ ಕೌಂಟ್ ಮಾಡಬಾರ್ದು, ಎಲ್ಲಿ ಎಂಡ್ ಆಗಿದೆ ಅಲ್ಲಿಗೆ ಕೌಂಟ್ ಮಾಡ್ಕೋಬೇಕು. ಸೊ ನನಗೆ 14 ಸಿಕ್ಕಿದೆ. ಇವಾಗ ಆರ್ಮ್ ಹೋಲ್ ಲೆಂತ್ ಹೇಗೆ ಅಂದರೆ, ಸೇಮ್ ಮೇಲ್ಗಡೆ ಏನು ಸ್ಟಿಚಿಂಗ್ ಪಾಯಿಂಟ್ ಇದೆ ಅಲ್ಲಿಂದ ಉದ್ದ ಎಷ್ಟಿದೆ ನೋಡಿ, ಈ ರೀತಿ ಟೇಪ್ನ ಫೋಲ್ಡ್ ಮಾಡಿ ನೋಡಬೇಕು. ಎಲ್ಲಿಗೆ ಎಂಡ್ ಆಗಿದೆ ಅಲ್ಲಿಗೆ ಫೋಲ್ಡ್ ಮಾಡಿ ಈ ರೀತಿ ನೋಡ್ಕೋಬೇಕು. ಸೊ 6.5 ಇದೆ, ನಾನು ಅದನ್ನು ಬರ್ಕೋತಾ ಇದ್ದೀನಿ. ಉದ್ದ ನೋಡಾಯಿತು. ಇವಾಗ ಸ್ಲೀವ್ಸ್ನ ಅಗಲ ಅಂದರೆ ತೋಳಿನ ಅಗಲ ನೋಡಬೇಕಂದ್ರೆ ಈ ರೀತಿ ಟೇಪ್ನ ಇಟ್ಟು ನೋಡಿ ಎಲ್ಲಿ ಸ್ಟಿಚ್ ಆಗಿದೆ, ಸೊ ನಾನು ಅದನ್ನು ಬರ್ಕೊಂಡಿದ್ದೀನಿ, ಇದುವರೆಗೂ ನೋಡ್ಕೋಬೇಕು. ಸೊ 7.5 ಸಿಕ್ಕಿದೆ, ನಾನು 7.5ನ ಬರ್ಕೋತಾ ಇದ್ದೀನಿ. ತೋಳಿನ ಉದ್ದ, ಸ್ಲೀವ್ಸ್ ಲೆಂತ್ನ ನೋಡೋದಕ್ಕೆ ನೋಡಿ, ಎಷ್ಟು ಲೆಂತ್ ಬೇಕಾದರೂ ಡಿಪೆಂಡ್ಸ್ ಆನ್ ಯು. ನಿಮಗೆ ಉದ್ದ ಬೇಕು ಅಂದರೆ ಉದ್ದ ನೋಡ್ಕೋಬೋದು, ಅಥವಾ ನನಗೆ ಉದ್ದ ಬೇಡ, ಚಿಕ್ಕದಿರಲಿ ಅಂತ ಅಂದರೆ ಚಿಕ್ಕದು ಬೇಕಾದರೂ ಮಾಡ್ಕೋಬೋದು. ಇದು ನನಗೆ 14 ಇದೆ, ನಾನು 14ನ ಬರ್ಕೋತಾ ಇದ್ದೀನಿ. ಬಾಟಮ್ ಸ್ಲೀವ್ಸ್ ರೌಂಡ್ ಅಂದರೆ ಕೆಳಗಡೆ ತುದಿಯಲ್ಲಿರೋ ಸ್ಲೀವ್ಸ್ನ ಅಗಲ. ಸೊ ಇಲ್ಲಿ 4.5 ಇದೆ, 4.5 ಅಂತ ನಾನು ಬರ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ನೆಕ್ ಡೀಪ್ ಯಾವ ರೀತಿ ನೋಡೋದು ಅಂದರೆ, ಅಲ್ಲಿ ಶೋಲ್ಡರ್ ಕಟ್ಟಿದೆ ಅಲ್ವಾ, ಶೋಲ್ಡರ್ ಸ್ಟಿಚ್ ಇದೆ, ಏನು ಸ್ಟಿಚ್ ಇದೆ ಅಲ್ಲಿಂದ ನಾವು ಟೇಪ್ನ ಮೆಷರ್ಮೆಂಟ್ ಮಾಡಿ ಇಟ್ಕೋಬೇಕು. ಸೊ ನೋಡಿ, ಹೀಗಿಟ್ಟು ಟೇಪ್ನ ಮಿಡಲ್ ಏನಿದೆ ಮಿಡಲ್ಗೆ ನಾವು ಪಾಯಿಂಟ್ ಮಾಡಿ ಇಟ್ಕೋಬೇಕು. ಸೊ ನೆಕ್ ಡೀಪ್ ನಮ್ಗೆ ಎಷ್ಟಿದೆ ಅಂತ ಆವಾಗ ಎಕ್ಸಾಕ್ಟಾಗಿ ಸಿಗುತ್ತೆ. 6 ಇದೆ, ನಾನು 6 ಅಂತ ನಾನು ಫ್ರಂಟ್ ನೆಕ್ ಡೀಪ್ ಅಂತ ಅಂದರೆ ಮುಂಭಾಗದ ಕುತ್ತಿಗೆ ಉದ್ದ ಅಂತ ಬರ್ಕೊಂಡು 6 ಅಂತ ಬರ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ಬ್ಯಾಕ್ ಸೈಡ್ ನೆಕ್ ಡೀಪ್ನ ನಾನು ಬ್ಯಾಕ್ ಸೈಡ್ ಟರ್ನ್ ಮಾಡಾದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ಬಾಟಮ್ ವಿಡ್ತು ಅಂದರೆ ನಾವು ಟಾಪ್ ಏನು ಕೆಳಗಡೆ ಇರುತ್ತೆ ಅದು ಅಗಲ ನಮ್ಗೆ ಎಷ್ಟು ಬೇಕು ಅಂತ. ಸೊ ಇಲ್ಲೇನಿದೆ ಬಾಟಮಲ್ಲಿ ಅದನ್ನು ಇಂಚಸ್ ನಾವು ಚೆಕ್ ಮಾಡಬೇಕು ಎಷ್ಟಿದೆ ಅಂತ. ಸೊ ಒಂದು ತುದಿಯಿಂದ ಒಂದು ತುದಿಗೆ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಸೊ ಇದು 19 ಇದೆ, ಟೋಟಲ್ ಬಾಟಮ್ ವಿಡ್ತು 19 ಇದೆ. ಸೊ ನಾನು 19 ಅಂತ ಬರ್ಕೋತೀನಿ.
ಸೊ ಇವಾಗ ಬ್ಯಾಕ್ ಸೈಡ್ ಸ್ಲೀವ್ಸ್ ಲೆಂತ್ನ ನಾನು ತೋರಿಸ್ತೀನಿ ಯಾವ ರೀತಿ ನೋಡೋದಂತ. ಸ್ಲೀವ್ಸ್ ಲೆಂತು ಕೂಡ ಡಿಪೆಂಡ್ಸ್ ಆನ್ ಯು. ಇದರ್ ನಿಮಗೆ ಲಾಂಗ್ ಡೀಪ್ ಆಗಿರಬೇಕೋ ಅಥವಾ ಡೀಪ್ ಇರೋದು ಬೇಡ ಅಂತ ಹೇಳಿದ್ರೆ ನೀವು ಲೆಂತ್ನ ನೀವು ವೇರಿಯೇಷನ್ ಮಾಡ್ಕೋಬೋದು. ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ನ ನೀವು ಕೊಟ್ಕೋಬೋದು. ಸೊ ಬ್ಯಾಕ್ ಸೈಡ್ನ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ನಾನು ಯಾವ ರೀತಿ ಶೋಲ್ಡರಿಂದ ಇಟ್ಟು ಮಧ್ಯ ಪಾಯಿಂಟಿಗೆ ಕನೆಕ್ಟ್ ಮಾಡಿದೆ ಆ ರೀತಿ ಕನೆಕ್ಟ್ ಮಾಡಿ ನೋಡಬೇಕು. ಸೊ 3 ಇದೆ. ಸೊ ನಾನು 3 ಅಂತ ಬರ್ಕೋತೀನಿ. ನೀವು ಈ ರೀತಿನೂ ನೋಡ್ಬೋದು. ಈ ರೀತಿ ಟೇಪ್ನ ಕಟ್ ಮಾಡಿ ಈ ರೀತಿ ಚೆಕ್ ಮಾಡ್ಬೋದು. 2 ಟೈಪ್ ಕೂಡ ನೀವು ಡೀಪ್ನ ಚೆಕ್ ಮಾಡ್ಬೋದು. ಸೇಮ್ ಬರುತ್ತೆ, ಏನು ಡಿಫ್ರೆನ್ಸ್ ಆಗೋದಿಲ್ಲ. ಈಸಿಯಾಗಿ ಬೇಕಂದರೆ ಶೋಲ್ಡರ್ ಪಾಯಿಂಟಿಂದ ಹಿಡಿದು ಮಿಡ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿ ನೋಡಿ, ಅದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇವಾಗ ಕಂಪ್ಲೀಟ್ ಆಗಿದೆ. ಸ್ಟಿಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಕಟ್ಟಿಂಗ್ ಮಾರ್ಜಿನ್ ಏನು ಬೇಕಂತ ನಾನು ಇವಾಗ ನೋಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಇದು ವೆರಿ ಇಂಪಾರ್ಟೆಂಟು ಸ್ಟಿಚ್ ಮಾಡುವಾಗ. ಸೊ ಇವಾಗ ಟಾಪ್ ಲೆಂತು 36 ಬಂತು, ಟಾಪ್ ಉದ್ದ 36. ಕನ್ನಡದಲ್ಲೂ ಬರೆದಿದ್ದೀನಿ, ಕನ್ನಡದಲ್ಲೂ ಚೆಕ್ ಮಾಡ್ಕೊಳ್ಳಿ. ಚೆಸ್ಟ್ ರೌಂಡು 18 ಡಿವೈಡೆಡ್ ಬೈ 2, 18 ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಸೊ 18ಅಲ್ಲಿ ಡಿವೈಡೆಡ್ ಬೈ 2 ಮಾಡಿದಾಗ 9 ಬರುತ್ತೆ. ಸೊ ನೋಡಿ ಟೇಪಲ್ಲಿ ನೀವು ಮಾಡ್ಕೋಬೋದು. 18 ಏನಿದೆ 18ಗೆ ಡಿವೈಡ್ ಮಾಡಿ ಚೆಕ್ ಮಾಡ್ಬೋದು ಟೇಪಲ್ಲೇ. ಸೊ 9 ಬರುತ್ತೆ. 9 + 2 ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಆಗ್ಬೋದು, ಡಿವೈಡೆಡ್ ಬೈ 2 ಅಂದರೆ ಏನು ಅಂತ. ಸೊ ಡಿವೈಡೆಡ್ ಬೈ 2 ಅಂತ ಅಂದರೆ ಏನಂತ ನಾನು ಇಲ್ಲಿ ಕ್ಲಾತಲ್ಲಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ನಾವು ಟಾಪ್ ಮಾರ್ಕ್ ಮಾಡುವಾಗ ಡಬಲ್ ಫೋಲ್ಡ್ ಮಾಡ್ತೀವಿ. ಸೊ ಡಬಲ್ ಫೋಲ್ಡ್ ಮಾಡುವಾಗ ಯಾವ ರೀತಿ ಬರುತ್ತೆ, ಇದು ಬಂದು ಸಿಂಗಲ್ ಫೋಲ್ಡ್ ಆಗಿರುತ್ತೆ. ಕ್ಲಾತ್ ಅಂತ ಅಂದ್ಕೊಳ್ಳಿ, ಇದು ಪ್ಲೇನ್ ಕ್ಲಾತ್ ಸ್ಟಿಚ್ ಆಗಿಲ್ಲ ಅಂದ್ಕೊಳ್ಳಿ. ಇದು ಡಬಲ್ ಫೋಲ್ಡ್ ಆಗಿದೆ. ಇದು ಒನ್ ಸೈಡ್ ಮೆಷರ್ಮೆಂಟ್ ಮಾತ್ರ ಆಗಿರುತ್ತೆ. ಸೊ ಇಲ್ಲಿ ಓಪನ್ ಮಾಡಿದಾಗ ನೋಡಿ, ಇದು ಒನ್ ಸೈಡ್, ಇದು 2 ಸೈಡ್. ಏನಿಲ್ಲ, ಸಿಂಪಲ್. ನಾವು ಕಟ್ ಮಾಡುವಾಗ ಬರೀ ಒಂದು ಸೈಡ್ ಮಾತ್ರ ಮೆಷರ್ಮೆಂಟ್ ಬೇಕಾಗುತ್ತೆ, ಇನ್ನೊಂದು ಸೈಡು ಆಟೋಮೆಟಿಕ್ಕಾಗಿ ಅಲ್ಲೇ ಇರುತ್ತೆ. ಸೊ ಅದಕ್ಕೆ ನಾನು ಟೋಟಲ್ ಮೆಷರ್ಮೆಂಟಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಚೆಸ್ಟ್ ರೌಂಡ್ನ 18 ಡಿವೈಡೆಡ್ ಬೈ 2 ಮಾಡಿಕೊಂಡು 9 ಬರುತ್ತೆ. 9 + 2 ಎಕ್ಸ್ಟ್ರಾ ಮಾರ್ಜಿನ್ ಬರ್ಕೊಂಡಿದ್ದೀನಿ. ಎದೆ ಸುತ್ತಳತೆ ಕನ್ನಡದಲ್ಲೂ ನಾನು ಬರ್ಕೊಂಡಿದ್ದೀನಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಬರ್ಕೋತಾ ಇದ್ದೀನಿ. ಇಲ್ಲಿ ವೇಸ್ಟ್ ಲೆಂತನ್ನು ನಾವು ಡಿವೈಡೆಡ್ ಬೈ ಮಾಡಬಾರ್ದು. ಸೊ ನಾನು ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಅದನ್ನು ಕಾಟ್ ಮಾಡಿದ್ದೀನಿ, ಕನ್ಫ್ಯೂಷನ್ಸ್ ಆಗಬೇಡಿ. ಸೊ ನೆಕ್ಸ್ಟು ಸೀಟ್ ಆರ್ ಹಿಪ್ ಲೆಂತು. ಸೊ 19 ಇದೆ. ಸೊ ನಾನು 19 ಹಾಗೆ ಬರ್ಕೊಂಡಿದ್ದೀನಿ. ಸೊ ಸೀಟ್ ಆರ್ ಹಿಪ್ ರೌಂಡು ಅಂದರೆ ಅಗಲ 19 ಡಿವೈಡೆಡ್ ಬೈ 2. ಸೊ 19 ಡಿವೈಡೆಡ್ ಬೈ 2 ಮಾಡಿದಾಗ 9.5 ಬರುತ್ತೆ. ಸೊ 9.5 + 2 ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಸೊ ಇವಾಗ ವೇಸ್ಟ್ ರೌಂಡು 16 ಇದೆ. ಸೊ ಡಿವೈಡೆಡ್ ಬೈ 2 ಮಾಡಿದಾಗ 8 + 2 ಎಕ್ಸ್ಟ್ರಾ ಮಾರ್ಜಿನ್. ಸೊಂಟದ ಸುತ್ತಳತೆ, ಕನ್ನಡದಲ್ಲಿ ಸೊಂಟದ ಸುತ್ತಳತೆ ಅಂತ ಹೇಳ್ತೀವಿ. ಶೋಲ್ಡರ್ ನಮಗೆ 14 ಸಿಕ್ಕಿದೆ ಟೋಟಲು. ಡಿವೈಡೆಡ್ ಬೈ 2 ಮಾಡಿದಾಗ 7 ಬರುತ್ತೆ. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬಾರ್ದು. ಸೊ ಆರ್ಮ್ ಹೋಲ್ 6.5 ಇದೆ. ಸೊ ಆರ್ಮ್ ಹೋಲ್ ಕೂಡ ನಾವು ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಬಾರ್ದು. ಸೊ ಫ್ರಂಟ್ ನೆಕ್ ಡೀಪ್ಗೂ ಕೂಡ ನಾವು ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಬಾರ್ದು. ಸ್ಲೀವ್ಸ್ ಲೆಂತ್ ನನಗೆ 14 ಸಿಕ್ಕಿದೆ. ಸ್ಲೀವ್ಸ್ ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಲೆಂತ್ನ ಮಾಡ್ಕೋಬೋದು. ಟಾಪ್ನು ಕೂಡ ನಿಮ್ಗೆ ಎಷ್ಟು ಲೆಂತ್ ಬೇಕು ನೀವು ಅದೇ ರೀತಿ ಮಾಡ್ಕೋಬೋದು. ಇವಾಗ ಸ್ಲೀವ್ಸ್ ರೌಂಡ್ ಅಂದರೆ ನೋಡಿ, ಇಲ್ಲಿ ಬರುತ್ತಲ್ಲ ಕಂಕುಳು ರೌಂಡು, ಇದನ್ನು ಸ್ಲೀವ್ಸ್ ರೌಂಡ್ ಅಂತ ಹೇಳ್ತೀವಿ. ಇದು ಸ್ಲೀವ್ಸ್ ಲೆಂತು, ಇದು ಸ್ಲೀವ್ಸ್ ರೌಂಡು. ಸೊ ಸ್ಲೀವ್ಸ್ ರೌಂಡು 7.5 ಇದೆ. + 2ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸ್ ಬಿಡ್ತು ಅಂದರೆ ನೋಡಿ, ಇಲ್ಲಿದೆ ಅಲ್ವಾ, ಸ್ಲೀವ್ಸ್ ಬಿಡ್ತು ಬರುತ್ತೆ. ಇದು ಏನು ಕಂಕುಳು ಭಾಗ ತುದಿ ಕೆಳಗಡೆ ಇದೆ ಅಲ್ಲಿಂದ ಸ್ಟ್ರೇಟ್ ಮೇಲ್ಗಡೆಗೆ ಸ್ಲೀವ್ಸ್ ಬಿಡ್ತಾಗಿರುತ್ತೆ, ಅಂದರೆ ಅಗಲ. ಸೊ ಇದು ಬಾಟಮು, ಸ್ಲೀವ್ಸ್ ಬಾಟಮಲ್ಲಿ 4.5 ಬಂದಿದೆ. + 2ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫಾರ್ ಸ್ಟಿಚಿಂಗಿಗೆ. ಈಗ ಟಾಪ್ ಬಾಟಮ್ ಬಿಡ್ತು, ನಾನು ಲಾಸ್ಟಲ್ಲಿ ತೋರಿಸಿದ್ನಲ್ಲ ಟಾಪ್ ಬಾಟಮ್ ಬಿಡ್ತು ನೋಡಿ, ಇದು
19 ಸಿಕ್ಕಿದೆ, ಪ್ಲಸ್ 1.5 ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಎಕ್ಸ್ಟ್ರಾ 2ನೂ ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ನಾನು ಜಸ್ಟ್ 1.5ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ರೆಡಿಮೇಡ್ ಟಾಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮೆಷರ್ಮೆಂಟ್ನ ತೊಗೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಇದೇ ಮೆಷರ್ಮೆಂಟ್ನ ಯೂಸ್ ಮಾಡಿಕೊಂಡು ನೋಟ್ಸ್ ಯಾವ ರೀತಿ ಕಟ್ ಮಾಡಿ ನಾವು ಪೇಸ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ನಾನು ಆಲ್ರೆಡಿ ಶಿಮ್ಮಿ ಕಟ್ಟಿಂಗ್ ಮಾಡಿ ನಾನು ಶಿಮ್ಮಿ ಮೆಷರ್ಮೆಂಟ್ ಮಾಡಿ ನೋಟ್ಸ್ ಮಾಡಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಾನು ಇಂಚಸ್ಸು ಕ್ಲಾತ್ನ ಯಾವ ರೀತಿ ಮೆಷರ್ಮೆಂಟ್ ಮಾಡಬೇಕು, ನಮಗೆ ಎಷ್ಟು ಮೀಟರ್ ಇದೆ ಕ್ಲಾತು, ಅದಕ್ಕೆ ಯಾವ ರೀತಿ ಮೆಷರ್ಮೆಂಟ್ ಮಾಡಬೇಕು ಅಂತ ನಾನು ನೋಟ್ಸ್ ಮಾಡಿದ್ದೀನಿ ಆ್ಯಂಡ್ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಚೂಡಿದಾರ್ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೀವು ಇಷ್ಟ ಆಗಿದ್ದರೆ ನೈಸ್ ಅಂತ ಕಾಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.